ನಾನು ಗೀತಕ್ಕ ಬಾಲ್ಯದಲ್ಲಿ ತುಂಬ ಜಗಳ ಆಡ್ತಾ ಇದ್ವಿ. ನನ್ನ ಭಾವ ಶಿವಣ್ಣ ದೇವರು ಅಂದರು ಮಧು ಬಂಗಾರಪ್ಪನವರು. ನಮ್ಮಷ್ಟು ಶತ್ರುಗಳು ಯಾರೂ ಇರಲಿಲ್ಲ. ಮಧು ಬಂಗಾರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ನಮ್ಮಷ್ಟು ಕ್ಲೋಸ್ ಯಾರೂ ಇಲ್ಲ ಅಂತ ಅವರೇ ಹೇಳಿದರು. ಇನ್ನೊಂದು ಕಡೆಯಲ್ಲಿ ಮಧು ಬಂಗಾರಪ್ಪ ಅವ್ರನ್ನ ನಮ್ಮ ಪ್ರತಿನಿಧಿ ಯಶೋಧ ಅವರು ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಹಾಯ್ ಹಲೋ ನಮಸ್ತೆ, ನಾನು ಯಶೋಧ ಪೂಜಾರಿ. ಇವತ್ತು ಡಿಫ್ರೆಂಟ್ ಆಗಿ ಅಂದ್ಬಿಟ್ಟು ಸಚಿವರ ಜೊತೆ ಮಾತಾಡ್ತಾರೆ. ಯಾವತ್ತು ಸಿನಿಮಾ ಅಂತಿರ್ತಾರೆ. ಇವತ್ತೇನು ಪೊಲಿಟಿಕಲ್ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಕೋಬೋದು. ಎಸ್ ಗೊತ್ತೇ ಇದೆ, ಗೀತಾ ಶಿವರಾಜ್ ಕುಮಾರ್ ಅವರು ಈ ಬಾರಿ ರಾಜಕೀಯದಲ್ಲಿ ಭರ್ಜರಿ ಗೆಲುವು ಸಾಧಿಸ್ತಾರೆ ಅಂತ ಅವರು ಕೂಡ ಮಾತನಾಡ್ತಿದ್ದಾರೆ. ಅವರ ಬ್ರದರ್ ಮಧು ಬಂಗಾರಪ್ಪ ಸರ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್ ನಮಸ್ತೆ, ಹೇಗಿದ್ದಾರೆ? ಭಾಳ ಸಂತೋಷವಾಗಿದ್ದೀನಿ. ಆಮೇಲೆ ಫಿಲಮ್ ಇಂಡಸ್ಟ್ರಿಯವರು ಏನು ಪೊಲಿಟಿಕ್ಸ್ ಮಾತಾಡ್ತಾರೆ ಅನ್ನೋದು ಬೇಡ. ನಾನು ಫಸ್ಟ್ ಫಿಲಮ್ ಇಂಡಸ್ಟ್ರಿ ಇದ್ದೆ. ಸೊ ಫಿಲಮ್ ಇಂಡಸ್ಟ್ರಿ ಅವರಿಗೆ ಪೊಲಿಟಿಕಲ್ ಮಾತಾಡೋಣ ಬನ್ನಿ. ಸರ್, ನಮಗೆ ಗೊತ್ತು ಗೀತಕ್ಕ ಅಂತ ಬಂದ ತಕ್ಷಣ ನಾವು ಅವರನ್ನು ನಮ್ಮ ಶಿವಣ್ಣನವರ ವೈಫ್ ಅಂತ ನೋಡ್ತೀವಿ. ಅವ್ರನ್ನ ಬಂದಾಗ ಪ್ರತಿ ಸಲ ಬಂದಾಗ ಆತ್ಮೀಯತೆ ಮಾತಾಡ್ತೀವಿ. ಬಟ್ ನೀವು ನಿಮ್ಮ ತಂಗಿಯ ಬಗ್ಗೆ ಏನಾದರೂ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಚಾರವನ್ನು ಈಗ ಶೇರ್ ಮಾಡ್ಬೋದಾ ಈ ಸಂದರ್ಭದಲ್ಲಿ? ಗೀತಾ ನನಗೆ ಅಕ್ಕ, ನಂಬರ್ 1. ಆ್ಯಂಡ್ ಸೆಕೆಂಡು, ಇಷ್ಟು ದಿವಸ ಈ ಥರ ನೋಡ್ತಾ ಇದ್ರಿ. ಇನ್ಮೇಲೆ ಬಂಗಾರಪ್ಪ ಅವ್ರ ಮಗಳು ರಾಜಕಾರಣ ಇದ್ರೊಳಗೂ ಕೂಡ ನೋಡ್ತಕ್ಕಂಥ ವ್ಯವಸ್ಥೆ ಇವಾಗ ಸೃಷ್ಟಿ ಆಗುತ್ತೆ. ಅವಳು ಗೆಲ್ತಾಳೆ, ವಿಶ್ವಾಸ ಇದೆ. ಅವಳಿಗೆ ಆಸೆ ಇತ್ತು. ಮತ್ತು ಶಿವಣ್ಣವ್ರಿಗೂ ಕೂಡ ಶಿವಣ್ಣವರು ಹೇಳಿದ್ರು, ನನಗೂ ಆಸೆ ಇದೆ, ಗೀತಾ ಗೆಲ್ಲಬೇಕು, ಸೇವೆ ಮಾಡಬೇಕು ಅನ್ನೋದು ಆಸೆ ಇದೆ. ಅದನ್ನು ತಗೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ರೆಡಿಯಾಗಿದ್ದೀವಿ. ಮತ್ತು ಅವಳು ಸೇವೆನೂ ಕೂಡ ಒಬ್ಬ ಸಂಸದರಾಗಿ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಸರ್, ರಾಜಕೀಯ ಅಂತ ಬಂದಾಗ ಈ ಟೀಕೆ ಟಿಪ್ಪಣಿಗಳು ಅವ್ರಿಗೆ ಇನ್ನೊಂದಿನ ಹೇಳೋದು, ಅವ್ರಿಗೆ ಕೊಟ್ಟರೆ ಈ ಥರವೆಲ್ಲ ಜಾಸ್ತಿ ಇರುತ್ತೆ. ನಾವು ಗೀತಕ್ಕನ್ನ ನೋಡಿದ್ರೆ ತುಂಬ ಸಾಫ್ಟ್ ಆಗಿ, ಸೊ ಮುಂದಿನ ದಿನಗಳಲ್ಲಿ ಅವರು ಸ್ಟ್ರಾಂಗ್ ಆಗೂ ಕೂಡ ಇರಬೇಕಾಗುತ್ತೆ. ಯಾರಾದರೂ ಕೊಟ್ಟಂತ ಹೇಳಿಕೆಗೆ ಅವರು ಕೂಡ ಮತ್ತೊಂದು ಹೇಳಿ ಕೌಂಟರ್ ರೀತಿ ಕೊಡಲೇಬೇಕಾಗುತ್ತೆ. ಈ ಎಲ್ಲದನ್ನು ಅವ್ರ ತಂದೆನ 100% ನೋಡಿರ್ತಾರೆ, ನಿಮ್ಮಿಂದನೂ ಕೂಡ ನೋಡಿರ್ತಾರೆ. ನಿಮ್ಮ ಕಡೆಯಿಂದ ಅವ್ರಿಗೆ ಯಾವ ರೀತಿ ಸಾಥ್ ಇರುತ್ತೆ ಅಂತ ಹೇಳಿ ಸ್ಟ್ರಾಂಗ್ ಆಗಿ? ನನಗನ್ಸುತ್ತೆ ಈ ಟೀಕಾ ಟಿಪ್ಪಣಿಗಳಿಗೆ ಒತ್ತು ಕೊಡೋದು ಏನು ಉಪಯೋಗ ಇಲ್ಲ ಅಂತ ಹೇಳಿ ಅನ್ಸುತ್ತೆ. ಅವಶ್ಯಕತೆ ಇರ್ತಕ್ಕಂಥ ಟೀಕಾ ಟಿಪ್ಪಣಿಗಳಿಗೆ ಮಾತ್ರ ನಾವು ಉತ್ತರ ಕೊಡಬೇಕಾಗುತ್ತೆ. ಅಷ್ಟಕ್ಕೆ ಮಾತ್ರ ಕೊಡ್ತಾರೆ. ನನಗೂ ಅದೊಂದು ಸ್ವಭಾವ ಇದೆ. ಎಲ್ಲ ಊರು ತುಂಬ ಏನೋ ಹೇಳ್ಕೊಂಡ್ರು ಅಂದರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಹೋಗಲ್ಲ. ಅವು ಕೆಲವೆಲ್ಲ ಪೇಯ್ಡ್ ಟೀಕಾ ಟಿಪ್ಪಣಿಗಳು ಇರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋದು ಬೇಡ. ಯಾವ್ದು ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ಕೊಡಬೇಕು. ಗೀತಾ ಅವರು ಕೂಡ ಅದನ್ನೇ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ. ನೀವು ಅವರಿಗೆ ತಮ್ಮನಾಗಿ ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದೀರಾ ನಿಮ್ಮ ಕಡೆಯಿಂದ? ಹೀಗಿರಕ್ಕ ಅಂತ ಹೇಳಿ ನಿಮ್ಮ ಕಡೆಯಿಂದ ಏನೇನು ಕೊಟ್ಟಿದ್ದೀರಾ ಅಂತ ಹೇಳಿ ಅಂತ ಹೇಳಿ? ನಿಜ ಹೇಳ್ಬೇಕಂದ್ರೆ ನನ್ನ ಚುನಾವಣೆಗೆ ಅವಳೇ ಟಿಪ್ಸ್ ಕೊಡ್ತಾಳೆ. ಸೊ ಈಗ ಅವಳೇ ಬಾಸ್ ಅವಳ ಚುನಾವಣೆಗೆ, ನಾನಲ್ಲ. ನಾವೆಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಇದ್ದು ಒಂದು ಸಚಿವನಾಗಿದ್ದೀವಿ, ಪಕ್ಷದ ಕಾರ್ಯಕರ್ತನಾಗಿ ಇಲ್ಲ ಮುಖಂಡರಾಗಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೆಲ್ಲ ಗೊತ್ತಿದೆ. ತಂದೆಯವರು ಚುನಾವಣೆಯಲ್ಲೆಲ್ಲ ನಿಲ್ಬೇಕಾದ್ರೆ ಅವರೆಲ್ಲ ಯಾವ ರೀತಿ ಚುನಾವಣೆ ಮಾಡಿದ್ದಾರೆ ಅದೆಲ್ಲ ಗೊತ್ತಿದೆ. ನೇರವಾಗಿ ಚುನಾವಣೆಯನ್ನು ಒಂದೇ ಸತಿ ಮಾಡಿದ್ದು. ಆವತ್ತು ಏನೋ ಒಂದು ನಿರ್ಧಾರ ಆಯಿತು, ಪರವಾಗಿಲ್ಲ. ಅದಾದಮೇಲೆ ನನ್ನ ಚುನಾವಣೆಗಳಿಗೆ ಯಾವತ್ತೂ ಕೂಡ ಅವಳು ಬಂದು ಕ್ಯಾಂಪೇನ್ ಮಾಡೋದಾಗಲಿ, ಮತ್ತು ನಮ್ದು ಏನಾದ್ರು ಕೆಲಸ ಕಾರ್ಯಗಳು, ಸಮಾಜ ಸೇವೆಯಲ್ಲಿ ನಾವೇನಾದ್ರು ಕೆಲಸ ಮಾಡಬೇಕಾದ್ರೆ ಅವ್ರು ಬಂದು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಗೀತಕ್ಕವ್ರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದೊಂಥರ ಗಿವ್ ಆ್ಯಂಡ್ ಟೇಕ್ ಅದೇನಿಲ್ಲ. ಅದು ನಮ್ಮ ಬ್ಲಡ್ಡಲ್ಲಿ ಇದೆ. ಯಾವ ರೀತಿ ಬರುತ್ತೆ ಚುನಾವಣೆನ ಆ ರೀತಿ ಫೇಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಫೈನಲಿ ನಿಮ್ಮ ಭಾವ ಶಿವಣ್ಣನವ್ರ ಬಗ್ಗೆ? ಅವರು ದೇವರಂತ ಮನುಷ್ಯ ನೋಡಿ. ನಾನೇ ಫಸ್ಟ್ ಟೈಮ್ ಲಾಸ್ಟ್ ಎಲೆಕ್ಷನಲ್ಲಿ ಶಿವಣ್ಣವ್ರು ಬಂದಿದ್ದು. ಮುಂಚೆ ನೀವೆಲ್ಲ ಬರ್ತೀನಿ ನಾನು ಬೇಡ ಅಂತ ಇದ್ದೆ. ಈ ಸತಿ ನನಗೂ ಅವ್ರು ಕೇಳಲಿಲ್ಲ, ನಾನು ಹೋಗ್ತೀನಿ ಅಂದ್ಬಿಟ್ಟು ಅವರೇ ಓನಾಗಿ ಡಿಸೈಡ್ ಮಾಡಿದ್ರು. 1.5 ಗಂಟೆ ಇದ್ರು ಅಷ್ಟೇ. ಬಟ್ ಇಡೀ ನಮ್ಮ ಪಕ್ಷಕ್ಕೆ ಆಲ್ಮೋಸ್ಟ್ 10 ಡೇಸ್ ಅವ್ರು ಕೆಲಸ ಮಾಡಿದ್ರು. ಐ ಥಿಂಕ್ ನಾವು ವಿ ಆರ್ ಆನರ್ಡ್. ಒಬ್ಬ ಶಿವರಾಜ್ ಕುಮಾರ್ ಅಂತ ನಟರು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರಕ್ಕೆ ನಮ್ಮ ಪರವಾಗಿ ಮಾಡಿದ್ದಾರೆ ಅಂತ ಹೇಳಿದರೆ, ನಾನು ಆ್ಯಸ್ ಎ ಪೊಲಿಟಿಷಿಯನ್ ನಾನು ತುಂಬ ಗೌರವವನ್ನು ಕೊಡ್ತೀನಿ. ಅದು ಭಾಳ ದೊಡ್ಡ ನಿರ್ಧಾರ. ಅದು ಅವ್ರು ಕೊಟ್ಟಿರೋದನ್ನ ನಮ್ಮ ಪಕ್ಷ, ನಾವು ಎಲ್ಲರೂ ಕೂಡ ಗೌರವ ಉಳಿಸ್ಕೊಳ್ಬೇಕಾಗುತ್ತೆ. ಅವ್ರು ವಿಶ್ವಾಸ ಇಟ್ಟು ಬಂದಿರ್ತಾರೆ, ಆ ವಿಶ್ವಾಸನ ಉಳಿಸ್ಕೊಂಡು. ಓಕೆ ಸರ್, ಫೈನಲಿ ಗೀತಕ್ಕ ಅವ್ರು ಗೆಲ್ತಾರೆ ಅನ್ನೋದು ಎಲ್ಲರೂ ಕೂಡ ಹೋಪ್ ಇದೆ. ನಿಮ್ಮ ಕಡೆಯಿಂದ ವಿರೋಧಿಗಳಿಗೆ ಟಕ್ಕರ್ ಅಂತ ಕೊಡೋದು ಇಲ್ಲ ಈ ಸತಿ ಗೀತಕ್ಕಂದೇ ಗೆಲುವು ಅಂತ? ಗೀತಕ್ಕ ಗೆಲ್ತಾರೆ, ಸೇವೆ ಮಾಡ್ತಾರೆ. ರಾಜಕಾರಣದೊಳಗೆ ಏನು ಗೊತ್ತಾ, ಟಕ್ಕರ್ ಕೊಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಸೋಲು ಗೆಲುವು ಇರ್ತದೆ. ನಾನು ಹೇಳಿದ್ದಲ್ಲ, ನಾಯಕತ್ವದಲ್ಲಿ ನಾನು ಯಾವತ್ತೂ ಕೂಡ ಸೋತಿಲ್ಲ. ಚುನಾವಣೆಯಲ್ಲಿ ಕಾರಣಾಂತರದಿಂದ ಸೋಲ್ಬೇಕಾಗ್ತದೆ. ಕೆಲವು ಸತಿ ನಾವು ತಪ್ಪು ಮಾಡದೆ ಸೋತಿರ್ತೀವಿ. ಅದೆಲ್ಲ ಒಂದೊಂದು ಅನುಭವಗಳಷ್ಟೇ. ಅದನ್ನು ಅನುಭವ ಅಂತ ಹೇಳ್ಕೊಳ್ಬೇಕು. ಅದಕ್ಕೆ ಬಟ್ ಒಂದೇ, ಬೇರೆಯವ್ರಿಗೆ ಟಕ್ಕರ್ ಕೊಡೋ ಬದಲು ಅವಕಾಶ ಗೀತಕ್ಕವ್ರಿಗೆ ಕೊಡಿ. ಗೀತಕ್ಕವ್ರು ನಿಮ್ಮ ಸೇವೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಮಧು ಬಂಗಾರಪ್ಪ ಮಾತುಗಳು ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.